ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ ಪರ್ಸನ್ ನಿಮ್ಮನ್ನ ದೂರ ಮಾಡೋಕೆ ಅಥವಾ ಬಿಟ್ಟು ಹೋಗೋದಕ್ಕೆ ಏನ್ ರೀಸನ್ ಅಂತ ಚೆಕ್ ಮಾಡೋಣ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಟೇಲ್ಡ್ ಆಗಿ ಡೀಪ್ ರೀಡಿಂಗ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ನನ್ ವ್ಯೂವರ್ಸ್ ಅವರ ಪರ್ಸನ್ ನನ್ ವ್ಯೂವರ್ಸ್ ಅವ್ರನ್ನ ಬಿಟ್ಟು ಹೋಗೋದಿಕ್ಕೆ ಏನ್ ರೀಸನ್, ಇವ್ರನ್ನ ದೂರ ಮಾಡೋದಿಕ್ಕೆ ಏನ್ ರೀಸನ್. ಓಕೆ, ಇಲ್ಲಿ ನಿಮ್ ಪರ್ಸನ್ ನಿಮ್ಮನ್ನ ದೂರ ಮಾಡೋದಿಕ್ಕೆ ಏನ್ ರೀಸನ್ ಅಂತಂದ್ರೆ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಕಾಣ್ತಿಲ್ಲ. ಬಟ್ ಸ್ಟಿಲ್ ಇವ್ರಾಗಿ ಇವರು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ಥರ್ಡ್ ಪಾರ್ಟಿ ಅಂತಂದ್ರೆ ನೀವಿರೋದ್ ಗೊತ್ತಿದ್ರೂನು ಎಂಟ್ರಿ ಕೊಡ್ತಾರೆ, ಅಂತವ್ರನ್ನ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿ ಈ ಪರ್ಸನ್ ನಿಮ್ಮನ್ನ ಯಾರು ಬಿಟ್ಟೋಗಿದಾರಲ್ವಾ ನೀವು ಬೇಡ ಅಂತ, ಬಟ್ ಇದು ಸಡನ್ ಸಿಚುವೇಶನ್. ಅಂಡ್ ಈ ಪರ್ಸನ್ ತುಂಬಾನೇ ಕೂಲ್ ಆಗಿರುವಂತ ಪರ್ಸನ್ ಇವರು. ಬಿಕಾಸ್ ಇವ್ರಿಗೆ ಐಡಿಯಾ ಇರುತ್ತೆ ನೆಕ್ಸ್ಟ್ ಫ್ಯೂಚರ್ ಏನು ಅನ್ನೋದು. ಸೊ ಹೋಗ್ತಾ ಹೋಗ್ತಾ ಈ ಪರ್ಸನ್ ಸ್ವಲ್ಪ ಬೌಂಡ್ರೀಸ್ ಅನ್ನೋದನ್ನ ಕಟ್ಕೊಳ್ತಾರೆ. ಆ ಬೌಂಡ್ರೀಸ್ ಒಳಗಡೆ ನಿಮ್ಮನ್ನ ಬಿಟ್ಕೊಳ್ಳೋದಿಲ್ಲ. ಅಂಡ್ ಸಡನ್ ಆಗಿ ಆ ಪರ್ಸನ್ಗೆ ಮದ್ವೆ ಅನ್ನೋದು ಸೆಟ್ ಆಗುತ್ತೆ. ಅದು ಅವ್ರಿಗೆ ಗೊತ್ತಿರುತ್ತೆ. ಸಡನ್ ಆಗಾಗ್ಲಿ ಅಥವಾ ಒಂದು ಐಡಿಯಾ ಇದ್ದೇ ಎಲ್ಲ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಬೇಗನೆ ಅವರಿಗೆ ಸೆಟ್ ಆಗುತ್ತೆ ಅಂಡ್ ಬ್ಯಾಲೆನ್ಸ್ ತಪ್ಪುತ್ತೆ. ಆಗ ಈ ಪರ್ಸನ್ಗೆ ಮದ್ವೆ ಅನ್ನೋ ಐಡಿಯಾ ಬಂದಾಗ್ಲೇನೆ ಆ ಪರ್ಸನ್ ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಳ್ತಾರೆ. ನೀವು ಏನೇ ಮಾಡ್ಬೇಕಂದ್ರೆ ಎಲ್ಲ ಅವ್ರ ಮೇಲೆ ಬಿಟ್ಟು ನಿಲ್ತೀರಾ ಡಿಸೈಡ್ ಮಾಡೋದಕ್ಕೆ. ಅಂಡ್ ಆ ಪರ್ಸನ್ಗೂ ಸಹ ತುಂಬಾನೇ ಹರ್ಟ್ ಆಗುತ್ತೆ ನಿಮ್ಮನ್ನ ಬಿಟ್ಟು ಹೋಗೋದಿಕ್ಕೆ. ಬಟ್ ಸ್ಟಿಲ್ ಅವರು ಬೇಕು ಅಂತಾನೆ ಬೇರೆ ವ್ಯಕ್ತಿ ಕಡೆ ಹೋಗ್ತಾರೆ. ಅಂಡ್ ಡಾಮಿನೇಟಿಂಗ್, ನೀವ್ ತುಂಬಾನೇ ಕ್ವಶನ್ಸ್ ಮಾಡ್ತೀರಾ. ಅಂಡ್ ಅವರು ನಿಮ್ಮನ್ನ ತುಂಬಾನೇ ಮ್ಯಾನಿಪುಲೇಟ್ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅವರು ನಿಮ್ಮ ಹತ್ರ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಗ್ತಾ ಆಗ್ತಾ ನೀವು ಕ್ವಶನ್ಸ್ ಮಾಡ್ತೀರಾ. ಆಗ ಹೇಳ್ತಾರೆ ಅವರು, ನನ್ಗೂ ತುಂಬಾನೇ ಪ್ರೀತಿ ಅನ್ನೋದಿದೆ ಬಟ್ ಆಗ್ತಿಲ್ಲ. ಬಟ್ ಅವರು ತುಂಬಾನೇ ಹ್ಯಾಪಿ ಆಗಿದ್ರು. ಈಗ ಬೇರೆಯವ್ರ ಕಡೆ ಒಂದು ಮದ್ವೆನೆ ಅಂತ ಇದ್ ಮಾಡೋದಲ್ಲ, ಅವ್ರ ಲೈಫಲ್ಲಿ ಏನೇ ಒಂದ್ ಚೇಂಜಸ್, ಪಾಸಿಟಿವ್ ಆಗಿ ಏನೇ ಒಂದ್ ಚೇಂಜಸ್ ಬಂದಿರ್ಬೋದು. ಅಥವಾ ಹೊಸ ವ್ಯಕ್ತಿ ಪರಿಚಯ ಆಗೋದಾಗ್ಲಿ, ಇವ್ರೆ ಇವರಿಗೆಲ್ಲ ಗೊತ್ತಿದ್ದೇನೆ ಮಾಡಿದ್ದಾರೆ ಇವರು. ಅಂಡ್ ಒಂದು ಪ್ರೋಗ್ರೆಸ್ ಅನ್ನೋದು ತಗೊಂಡು ಹೋಗಿದ್ದಾರೆ ಇವರು. ತುಂಬಾ ಇಂಟ್ರೆಸ್ಟ್ ಆಗಿ ಹೋಗಿದ್ದಾರೆ ಆ ವ್ಯಕ್ತಿ ಕಡೆ. ಆಕ್ಚುಲ್ ಆಗಿ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ಬೇಕಿತ್ತು. ಬಿಕಾಸ್ ಅವರು ಸ್ಟ್ರಗಲ್ ಪಡ್ಬೇಕಾದ್ರೆ ಎಲ್ಲ ನೀವೇ ಜೊತೆಲಿ ಇದ್ದಿದ್ದವರಿಗೆ. ಬಟ್ ಈಗ ಹೇಗೆ ಅಂತಂದ್ರೆ
ನೀವೇನೇ ಕ್ವಶನ್ಸ್ ಮಾಡಿದ್ರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ. ಕೆಲವರಿಗೆ ಮದ್ವೆ ಆಗೋಗಿದೆ, ಇನ್ ಕೆಲವರಿಗೆ ಆಗೋ ಚಾನ್ಸಸ್ ಕಾಣ್ತಿದೆ ಇಲ್ಲಿ. ಸೊ ಅವರಿಗೆ ಒಂದು ಭಯ ಇದೆ. ಅಂಡ್ ನೀವೆಲ್ಲಿ ಅವರಿಗೆ ತೊಂದರೆ ಮಾಡ್ತೀರಾ ಈ ವಿಚಾರದಲ್ಲಿ ಅಂತ ನಿಮ್ಮನ್ನ ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಕೊಂಡು ತುಂಬಾ ಈಸಿ ವೇ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ನೀವು ಅವ್ರು ಹೇಳೋದ್ನೆಲ್ಲ ನೀವು ನಂಬ್ತಿದ್ದೀರಾ. ಅವ್ರು ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಂಡ್ ಪ್ರಾಕ್ಟಿಕಲ್ ಆಗಿ ಸಹ ತಗೊಂಡಿದ್ದೀರಾ ತುಂಬಾ ಜನ. ಅಂಡ್ ಇಲ್ಲಿ ನಿಮ್ಗೆ ಹರ್ಟ್ ಆಗಿಲ್ಲ. ನಿಮ್ಗೆ ತುಂಬಾ ಜನಕ್ಕೆ ಇಲ್ಲಿ ಆ ಪರ್ಸನ್ ಬಿಟ್ಟೋಗಿ ಯಾರ್ ಮದ್ವೆ ಆಗಿದಾರೋ ನೆಕ್ಸ್ಟ್ ಆಗ್ತಿದಾರಲ್ಲ ಅವ್ರು ಬಿಟ್ಟೋಗ್ತಿದ್ರು ನಿಮ್ಗೆ ಹರ್ಟ್ ಅಂತ ಏನು ಅನ್ಸ್ತಿಲ್ಲ. ಬಿಕಾಸ್ ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ತಿದ್ದೀರಾ. ಅಂಡ್ ನಿಮ್ಗೆ ಪ್ರೀತಿ ಫೀಲಿಂಗ್ಸ್ ಎಲ್ಲ ಇರೋದ್ ನಿಜ. ಬಟ್ ನೀವ್ ಹೆಂಗಾಗ್ಬಿಟ್ಟಿದೀರಾ ಅಂತಂದ್ರೆ ಆ ಪರ್ಸನ್ ಇದ್ರು ಓಕೆ, ಇಲ್ದಿರಾ ಇದ್ರು ಓಕೆ. ಬಟ್ ನಿಮಿಗೂ ಗೊತ್ತಿದೆ. ಈವನ್ ಫಸ್ಟ್ ಆ ಪರ್ಸನ್ ಬಿಹೇವಿಯರ್ ಅಲ್ಲೇ ನಿಮ್ಗೂ ಗೊತ್ತಿದೆ. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ. ನೀವು ಗೊತ್ತಿದ್ರುನು ನೀವು ಕ್ವಶನ್ಸ್ ಮಾಡ್ತಿದ್ದೀರಾ ತುಂಬಾ ಜನ. ಇಲ್ಲಿ ಗೊತ್ತಿದ್ದೇ ನಡೀತಿದೆ ಎಲ್ಲಾನು ಸಿಚುವೇಶನ್ಸ್. ನೀವ್ ಕೇಳೋ ಕ್ವಶನ್ಸ್ಗೆ ಆ ಪರ್ಸನ್ಗೆ ಸ್ವಲ್ಪ ಭಯ ಅನ್ನೋದಿದೆ. ಅಂಡ್ ನಿಮ್ಮಿಂದ ಏನಾದ್ರು ತೊಂದ್ರೆ ಆಗ್ಬಹುದು ಅಂತ. ಸೊ ಅವ್ರು ತುಂಬಾ ಬೋಲ್ಡ್ ಆಗಿ ನಿಮ್ಮನ್ನ ಫೇಸ್ ಮಾಡ್ತಾ ಇದ್ದಾರೆ ಆ ಪರ್ಸನ್ ಮ್ಯಾನಿಪುಲೇಟ್ ಮಾಡ್ಕೊಂಡು. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಓಕೆ, ಸಿ ನೀವು ಅಷ್ಟೇ. ನೀವು ಏನಂತ ಹರ್ಟ್ ಆಗಿಲ್ಲ. ನಿಮ್ಗೆ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ದೀರಾ. ಅಂಡ್ ನೀವು ಈ ಜರ್ನಿನಲ್ಲಿ ಬರ್ಬೇಕಾದ್ರೇನೆ ನೀವ್ ಫಿಕ್ಸ್ ಆಗಿದ್ರಿ ಅನ್ಸುತ್ತೆ. ಇವ್ರು ಇರ್ಲಿ ಇಲ್ದಿರಾ ಇರ್ಲಿ, ನಾನ್ ಯಾವತ್ತು ಲೋ ಫೀಲ್ ಆಗ್ಬಾರ್ದು ಅನ್ನೋದು ನಿಮಗಿತ್ತು. ಸೊ ಆ ಪರ್ಸನ್ ಬಿಟ್ಟೋದ್ರುನು ನಿಮಗ್ ಬೇಕು ಆ ಪರ್ಸನ್. ಬಟ್ ಸ್ಟಿಲ್ ನಿಮ್ಮನ್ನ ನೀವು ಸರ್ವೈವ್ ಮಾಡ್ಕೊಳ್ತಿದ್ದೀರಾ ಅಂತ ಕಾಣ್ತಿದೆ ಇಲ್ಲಿ. ಅಂಡ್ ತುಂಬಾ ಜನ ಇಲ್ಲಿ ಫಿಸಿಕಲಿ ಕನೆಕ್ಟೆಡ್ ಇದ್ರಿ. ತುಂಬಾ ಜನಕ್ಕೆಲ್ಲ ಗೊತ್ತಿದ್ದೇ ಆಗಿದೆ ಇಲ್ಲಿ. ಅಂಡ್ ಇಬ್ರಿಗೂ ಅಷ್ಟೇ, ಅವರಿಗೂ ಅವ್ರ ಫ್ಯಾಮಿಲಿದು ಜವಾಬ್ದಾರಿ ಅನ್ನೋದು ಜಾಸ್ತಿ ಇತ್ತು. ನಿಮಿಗೂ ನಿಮ್ ಫ್ಯಾಮಿಲಿದು ಜವಾಬ್ದಾರಿ ಅನ್ನೋದು ಜಾಸ್ತಿ ಇದೆ. ಸೊ ಅಲ್ಲಿ ನೀವೆಲ್ಲ ಫಿಕ್ಸ್ ಆಗಿದ್ರಿ. ಅವ್ರ ಕಮಿಟ್ಮೆಂಟ್ ಕೊಡ್ದಿಲ್ದಿರ ಇರ್ಲಿ ಓಕೆ ಅನ್ನೋ ರೀತಿಲಿ ನೀವಿದ್ರಿ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ನೀವು ಡಿಪೆಂಡ್ ಆಗಿದ್ರಿ. ಆ ಪರ್ಸನ್ ಮಾಡ್ಕೊಳ್ತಾರೆ, ಡಿಸೈಡ್ ಮಾಡ್ತಾರೆ, ನನ್ ಕಡೆ ಬರ್ತಾರೇನೋ ಅಥವಾ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಡಿಸೈಡ್ ಮಾಡ್ತಾರೇನೋ ಅಂತೆಲ್ಲ ನೀವು ತುಂಬಾನೇ ಡಿಪೆಂಡ್ ಆಗಿದ್ರಿ. ಆ ಪರ್ಸನ್ಗೆ ಕೊಟ್ಟಿದ್ರಿ ಆ ಡಿಸಿಷನ್ ಮೇಕ್ ಮಾಡೋದಿಕ್ಕೆ. ಬಟ್ ಆ ಪರ್ಸನ್ ತುಂಬಾ ಈಸಿಯಾಗಿ ಹೋದ್ರು. ಬಟ್ ನಿಮ್ ಮೆಂಟಾಲಿಟಿ ಇನ್ನು ಆ ಪರ್ಸನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೀವು ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅನ್ಕೊಂಡು ಅವ್ರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾನೆ ಇದಾರೆ. ಅಂಡ್ ಸೆಲ್ಫ್ ಮೋಟಿವೇಟ್, ನಿಮ್ಮನ್ನ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋ ಅಂತ ಪರ್ಸನ್ ನೀವು. ಅಂಡ್ ಆ ಪರ್ಸನ್ಗೆ ಈಗ ಕನ್ಫ್ಯೂಷನ್ ಬಂದಿದೆ. ಅವ್ರು ಮಾಡ್ತಿರೋದ್ ಸರಿನಾ ತಪ್ಪಾ, ನನ್ ಬಿಟ್ಟೋದ್ರೆ ಇವ್ರು ಹೇಗಿರ್ತಾರೆ, ಸಪೋಸ್ ಬಿಟ್ಟು ಹೋಗಿದಾರಲ್ಲ ನೀವ್ ಹೇಗಿದ್ದೀರಾ ಅನ್ನೋ ಒಂದು ಕುತೂಹಲ ಇದೆ. ಅಂಡ್ ನಿಮಗೆ ಕೆಲವರಿಗೆ ಒಂದು ಥಾಟ್ ಅಂಡ್ ಕೆಲವ್ರು ಪ್ರೇಯರ್ ಸಹ ಮಾಡ್ಕೊಂಡಿದೀರಾ. ಈ ಪರ್ಸನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇರ್ಲೇಬೇಕು ಅಂತಲ್ಲ, ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು. ಅಥವಾ ತುಂಬಾ ಜನ ಕಮಿಟ್ ಆಗಕ್ಕೂ ಮುಂಚೆನೆ ಆದ್ಮೇಲೆನೆ ನೀವು ತುಂಬಾ ಜನ ಮಾತಾಡ್ಕೊಂಡಿರ್ಬೋದು. ಬಿಕಾಸ್ ನಮ್ ಫ್ಯಾಮಿಲಿ ಒಪ್ಪಲ್ಲ, ನಿಮ್ ಫ್ಯಾಮಿಲಿ ಒಪ್ಪಲ್ಲ, ಸೊ ಇರೋವರೆಗೂ ಹ್ಯಾಪಿಯಾಗಿರೋಣ ಅನ್ನೋ ರೀತಿಲೆಲ್ಲ ತುಂಬಾ ಜನ ಒಪ್ಕೊಂಡಿದ್ರಿ ಅಂತ ಕಾಣ್ತಿದೆ ಇಲ್ಲಿ. ಆಕ್ಷನ್ಸ್, ಅವ್ರ ಲೈಫ್ ಕಡೆ ಅವ್ರ ಆಕ್ಷನ್ಸ್ ತಗೊಳ್ತಾ ಇದಾರೆ, ನಿಮ್ ಲೈಫ್ ಕಡೆ ನೀವ್ ಆಕ್ಷನ್ಸ್ ತಗೊಳ್ತಿದ್ದೀರಾ. ಬಿಕಾಸ್ ಇಲ್ಲಿ ಪಾಸ್ಟ್ ಅಲ್ಲೇ ನೀವು ಕಮಿಟ್ ಆಗಕ್ ಮುಂಚೆನೆ ಮಾತುಕತೆ ಎಲ್ಲ ಮಾಡ್ಕೊಂಡೇ ನೀವು ಮಾಡ್ಕೊಂಡಿದ್ದೀರಾ. ಬಿಕಾಸ್ ಫ್ಯಾಮಿಲಿ ಅನ್ನೋದು ಇಲ್ಲಿ ಒಪ್ಕೊಳ್ಳೋದಿಲ್ಲ ಅನ್ನೋದು ಇಬ್ರಿಗೂ ಗೊತ್ತಿದೆ. ಸೊ ಸ್ಟಿಲ್ ನೀವು ಜರ್ನಿ ಮಾಡಿದ್ರಿ. ಈಗ ನಿಮ್ ಲೈಫ್ ಅಲ್ಲಿ ನೀವಿದ್ದೀರಾ.
ಓಕೆನಾ? ಬಟ್ ಸ್ಟಿಲ್ ಆ ಪರ್ಸನ್‌ಗೆ ನೀವು ಇಷ್ಟ ಇದ್ದೀರಾ. ಬಟ್ ಅವ್ರ ಲೈಫ್ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಈವನ್ ನೀವು ಅದೇ ರೀತಿ. ಬಟ್ ನಿಮ್ಗೊಂದ್ ಥಾಟ್ ಏನಿತ್ತು ಅಂತಂದ್ರೆ, ಈ ಪರ್ಸನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ ಲೈಫಲ್ಲಿ. ಬಿಕಾಸ್ ಅವ್ರಿಗೆಲ್ಲ ಗೊತ್ತಿತ್ತು ನಿಮ್ ಸ್ಟೋರಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಎಸ್, ನಿಮ್ ಲೈಫಲ್ಲಿ ನೀವು ನ್ಯೂ ಬಿಗಿನಿಂಗ್ ಮಾಡ್ಕೊಳ್ತಿದ್ದೀರಾ. ತುಂಬಾ ಜನ ಏನು ಅಂತಂದ್ರೆ, ಆ ಪರ್ಸನ್ ಮೂವ್ ಆನ್ ಆದ್ರಲ್ವಾ, ನೀವು ಮೂವ್ ಆನ್ ಆಗಿದ್ದೀರಾ. ತುಂಬಾ ಇಲ್ಲಿ ತಲೆ ಕೆಡ್ಸ್ಕೊಳ್ತಿರೋರು ಯಾರು ಇಲ್ಲ. ಅವರು ಈಸಿಯಾಗಿ ವಾಕ್ ಅವೇ ಮಾಡಿದ್ದಾರೆ, ನೀವು ಈಸಿ ಆಗಿದ್ದೀರಾ. ಏನು ತಲೆ ಕೆಡ್ಸ್ಕೊಂಡ್ ಏನು ಅಂತ ಟೆನ್ಷನ್ ಏನು ಕಾಣ್ತಿಲ್ಲ. ಓಕೆ, ನನ್ಗೆಲ್ಲ ಗೊತ್ತು ಬೇಡ ಅನ್ನೋ ರೀತಿಲೇನೆ ತುಂಬಾ ಜನ ಅವ್ರವ್ರ ಲೈಫ್ ನೋಡ್ಕೊಂಡಿದ್ದೀರಾ. ಅಂಡ್ ಇಲ್ಲಿ ಒಂದು ಭಯ ಏನು ಅಂತಂದ್ರೆ, ಫ್ಯಾಮಿಲಿ ಒಪ್ಪೋದಿಲ್ಲ. ನಿಮ್ಮಿಬ್ರಿಗೆ ಯಾರಾದ್ರೂ ಮ್ಯೂಚುವಲ್ ಫ್ರೆಂಡ್ ಇದ್ರು ಅಂತಂದ್ರೆ, ಅವ್ರ ಕಡೆಯಿಂದ ನಿಮ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ. ಸೊ ಆ ಪರ್ಸನ್ ಆಗಿಂದಾನೆ ಮೂವ್ ಆನ್ ಆಗಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದು, ನಿಮ್ಮನ್ನ ಬಿಟ್ಟೋಗೋದಿಕ್ಕೆ ಥಿಂಕ್ ಸಹ ಮಾಡಿದ್ದು ಆಗ್ಲಿಂದಾನೆ. ನಿಮ್ ಬಗ್ಗೆ ಏನೋ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸಡನ್ ಆಗಿ. ಆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಆ ಪರ್ಸನ್ ಬಿಹೇವಿಯರ್ ಎಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ. ಅಂಡ್ ಬೇಕಾಗಿ ಮಾಡ್ತಿರೋ ರೀತಿ ಅನ್ಸುತ್ತೆ. ಬಟ್ ಆ ಪರ್ಸನ್ ಲೈಫ್ ಅಲ್ಲಿ ಎಲ್ಲ ಇದೆ ಈಗ, ತುಂಬಾನೇ ಚೆನ್ನಾಗಿದ್ದಾರೆ ಈಗ. ಅಂಡ್ ನೀವ್ ಇದ್ದಾಗ್ಲೂ ಅಷ್ಟೇ, ಆ ಪರ್ಸನ್ ಚೆನ್ನಾಗೇ ಇದ್ರು, ಎಲ್ಲಾನು ಇತ್ತು ಅವ್ರ ಲೈಫ್ ಅಲ್ಲಿ, ಏನು ಕಮ್ಮಿ ಇಲ್ಲ ಅನ್ನೋ ರೀತಿಲೇ ಇದ್ರು. ಸ್ಟಿಲ್ ಆ ಪರ್ಸನ್ ಸಹ ವಾಕ್ ಅವೇ ಮಾಡಿದ್ರು. ನಿಮ್ಗೆಲ್ಲೋ ಒಂದು ಫೀಲಿಂಗ್, ಆ ಪರ್ಸನ್ ಜೆನ್ಯೂನ್ ಇದ್ರು, ಮತ್ತೆ ನನ್ನ ಲೈಫಿಗೆ ಬರ್ತಾರಾ ಅನ್ನೋದು. ಇಲ್ಲಿ ರೀಸನ್ ಬಂದು ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅಥವಾ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆಗಿರ್ಬೋದು. ಸೊ ಆಗ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ಮೇಲೆ ಈ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋದು ಬರುತ್ತೆ. ಅಂಡ್ ಅವ್ರ ಲೈಫ್ ಕಡೆ ಅವರು ಸ್ವಲ್ಪ ನೋಡ್ಕೊಳ್ತಾರೆ. ಬಿಕಾಸ್ ನೀವು ಮಾತಾಡ್ಕೊಂಡಿದ್ರಲ್ಲ, ಯಾವತ್ತೇ ಆಗ್ಲಿ ಮದ್ವೆ ಕಮಿಟ್ಮೆಂಟ್ ಅನ್ನೋದು ತುಂಬಾ ಕಷ್ಟ ಇದೆ. ಸೊ ನಾವ್ ಇದೇ ರೀತಿ ಇರೋಣ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರವ್ರ ದಾರಿ ಅವ್ರು ನೋಡ್ಕೊಳ್ಳೋಣ ಅನ್ನೋ ರೀತಿಲಿ ತುಂಬಾ ಜನನೇ ಪ್ಲಾನ್ ಮಾಡಿದೀರ. ಓಕೆನಾ? ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ನೀವ್ ತುಂಬಾ ಜನ ಅನ್ನಿಸ್ತಿತ್ತು, ಮುಂಚೆ ಕಮಿಟ್ ಆಗಕ್ಕೂ ಮುಂಚೆ ನೀವು ಮಾತಾಡ್ಕೊಂಡು ಈ ಪರ್ಸನ್ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಿತ್ತು. ಬಟ್ ಅವ್ರು ಚೇಂಜ್ ಆದ್ರು, ಬೇರೆ ರೀತಿಲೇ ಚೇಂಜ್ ಆದ್ರು. ನಿಮ್ಗೆ ಬೇಕಾಗಿರೋ ರೀತಿಲಿ ಆಗ್ಲಿಲ್ಲ ಆ ಪರ್ಸನ್ ಇತ್ತು ಆಕ್ಷನ್ಸ್ ತಗೊಳ್ಬೇಕು, ಉಳಿಸ್ಕೋಬೇಕಿದು ಅನ್ನೋದೆಲ್ಲ. ಬಟ್ ಆ ಕಡೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಕಮ್ಮಿ. ಅವರು ಬೇಕಾಗಿನೇ ತುಂಬಾ ಮಾಡಿದ್ದಾರೆ. ಅಂಡ್ ಇಬ್ರು ತುಂಬಾ ಸಪೋರ್ಟ್ ಮಾಡ್ಕೊಳ್ತಿದ್ರಿ, ಒಬ್ರಿಗೊಬ್ರು ತುಂಬಾ ಸಪೋರ್ಟ್ ಮಾಡ್ಕೊಳ್ತಿದ್ರಿ. ಫೈನಾನ್ಷಿಯಲಿ ಸಹ ಅವ್ರು ನಿಮಗೆ, ನೀವ್ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡ್ಕೊಳ್ತಿದ್ರಿ. ಇಲ್ಲಿ ಜಸ್ಟಿಸ್ ಅನ್ನೋದು ತುಂಬಾ ಇದೆ. ಸ್ಟಿಲ್ ಯಾರಿನ್ನು ವೇಟ್ ಮಾಡ್ತಿದ್ದೀರಾ, ಆ ಪರ್ಸನ್ ಏನಾದ್ರು ರಿಟರ್ನ್ ಬರ್ತಾರೆ ಇಷ್ಟೆಲ್ಲ ಆಗಿ ಅಂತಂದ್ರುನು, ಯಾರೆಲ್ಲ ವೇಟ್ ಮಾಡ್ತಿದಿರಲ್ಲ, ಇಲ್ಲಿ ಜಸ್ಟಿಸ್ ಅನ್ನೋದು ತುಂಬಾನೇ ಕಮ್ಮಿ. ಬಿಕಾಸ್ ಅವ್ರನ್ನವರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೀಗ ಮುಂಚಿನ ರೀತಿಲಿ ಇರಕ್ ಆಗೋದಿಲ್ಲ ನಿಮ್ ಜೊತೆಲಿ. ಆಲ್ರೆಡಿ ಅವ್ರು ಮೂವ್ ಆನ್ ಆಗಿದ್ದಾರೆ. ಇನ್ ಕೆಲವರು ಪ್ಲಾನ್ ಮಾಡಿರ್ಬೋದು ಮೂವ್ ಆನ್ ಆಗೋದಿಕ್ಕೆ. ಅವ್ರೀಗ ನಿಮ್ ಕಡೆ ಸ್ಟೆಪ್ ತಗೊಳೋದಿಕ್ಕೆ ರೆಡಿ ಇಲ್ಲ. ಅವರಿಗೂ ಈಗ ಅವ್ರ ಲೈಫ್ ನೋಡ್ಕೊಂಡು, ಅವ್ರ ಫ್ರೀಡಮ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಲೈಫಿಗೆ ಅವ್ರ ಬ್ಯಾಲೆನ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ಇನ್ಯಾರಿಗೋ ಕಮಿಟ್ಮೆಂಟ್ ಕೊಡೋದಿಕ್ಕೆ ರೆಡಿ ಇದ್ದಾರೆ ಈಗ. ಆರೆಲ್ಸ್ ಕೊಟ್ಟಿರ್ಬೋದು ಕಮಿಟ್ಮೆಂಟ್, ಮದ್ವೆ ಆಗಿರ್ಬೋದು,
ಅಥವಾ ಇನ್ಯಾರನ್ನೋ ಒಪ್ಕೊಂಡಿರ್ಬೋದು ಅಥವಾ ಕೊಡೋದಕ್ಕೆ ರೆಡಿ ಇರ್ಬೋದು ಅವರು. ಬಟ್ ಅವರಿಗೂ ಪೇನ್ ಅನ್ನೋದಿದೆ ಸ್ಟಿಲ್. ಗೈಡೆನ್ಸ್ ಕೇಳೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಏನ್ ಗೈಡೆನ್ಸ್ ಕೊಡ್ತೀರಾ ನನ್ನ ವ್ಯೂವರ್ಸ್ಗೆ? ಕೆಲವ್ರು ಯಾರೆಲ್ಲ ಅನ್ಕೊಳ್ತಿದ್ದೀರಲ್ಲ ಮೋಸ ಆಗಿದೆ ಅಂತ, ನೆನ್ಪಿಸ್ಕೊಳ್ಳಿ ನಿಮ್ ಕಾನ್ವರ್ಸೇಷನ್ ಹೇಗಿರ್ತಿತ್ತು ಅಂಡ್ ನೀವ್ ಏನ್ ಪ್ರಾಮಿಸ್ ಮಾಡಿದ್ರಿ. ಸ್ಟಾರ್ಟಿಂಗ್ ಪ್ರಾಮಿಸ್ ಅನ್ನೋದ್ಕಿಂತ ನೀವ್ ಹೇಗ್ ಕಮಿಟ್ ಆದ್ರಿ ಇಬ್ರುನು. ಕಮಿಟ್ಮೆಂಟ್ ಕೊಡೋದಿಲ್ಲ ಅಂತ ಗೊತ್ತಿದ್ರು ನೀವು ಇಬ್ರು ಕಮಿಟ್ ಆಗಿದ್ರಿ. ಒಬ್ರು ಕಡೆಯಿಂದ ಒಬ್ರಿಗೆ ಕಮಿಟ್ಮೆಂಟ್ ಅನ್ನೋದು ಸಿಗಲ್ಲ ಅಂತ ಗೊತ್ತಿದ್ರು ಇಲ್ಲಿ ಕಮಿಟ್ ಆದ್ರಿ ಅಲ್ವಾ? ಸೊ ಎಲ್ಲಾ ರೀತಿಲೂ ಚೆನ್ನಾಗೇ ಇತ್ತು. ಅಂಡ್ ಇಲ್ಲಿ ಬೇರೆಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿನೇ ಈ ಪರ್ಸನ್ ಮೂವ್ ಆನ್ ಆದ್ರು, ಬೇಗನೆ ಮೂವ್ ಆನ್ ಆದ್ರು ಅಂಡ್ ಅವ್ರ ಲೈಫ್ ಕಡೆ ಅವರು ಹೋದ್ರು. ಇಲ್ಲಿ ಇನ್ನು ಯಾರೆಲ್ಲ ವೇಟ್ ಮಾಡ್ತಿದಿರಲ್ಲ, ಸೊ ನಿಮ್ ಲೈಫ್ ಅಲ್ಲೂ ಒಂದು ಚೇಂಜಸ್ ಅನ್ನೋದು ಬರ್ತಿದೆ ಅಂಡ್ ನೀವು ಸಹ ಮ್ಯಾನಿಫೆಸ್ಟ್ ಅನ್ನೋದು ಮಾಡ್ತಿದ್ದೀರಾ. ಸೊ ಇನ್ನೊಂದ್ 3 months ಅಲ್ಲಿ ನಿಮ್ ಲೈಫ್ ಅಲ್ಲೂ ಅಷ್ಟೇ ತುಂಬಾನೇ ಚೇಂಜಸ್ ಅನ್ನೋದು ಬರ್ತಿದೆ. ಸೆಲೆಬ್ರೇಷನ್ಸ್, ನೀವು ಯಾರನ್ನಾದ್ರೂ ಒಪ್ಕೊಳ್ಳೋ ಚಾನ್ಸಸ್ ಕಾಣ್ತಿದೆ ಇಲ್ಲಿ ಅಂಡ್ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಇಲ್ಲಿ. ಓಕೆನಾ? ಇದು ಗೈಡೆನ್ಸ್. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗಿಲ್ಲ ಅಲ್ಲ ಅವ್ರು ಬಿಟ್ಬಿಡಿ, ಬಿಕಾಸ್ ಇದು ಜನರಲ್ ರೀಡಿಂಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕನ್ಫ್ಯೂಷನ್ಸ್ ಇದೆ, ಡೀಟೇಲ್ಡ್ ರೀಡಿಂಗ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಬಾಯ್ ಗೈಸ್.